ಅಂಜಲಿ ಪುಟ್ಟ, ನಿನಗೆ ಬೇಜಾರಾಯ್ತಾ? ಇಲ್ಲಮ್ಮ, ತಮ್ಮನ ಬರ್ತಡೇ ತುಂಬ ಗ್ರ್ಯಾಂಡಾಗಿ ನಡೀತಲ್ಲ, ಅದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಎಷ್ಟು ಚಿಕ್ಕ ವಯಸ್ಸಿಗೆ ನೀನು ತುಂಬ ತಿಳ್ಕೊಂಡಿದ್ಯಾ ಪುಟ್ಟ. ನನಗೆ ಬೇಜಾರಾಗಬಾರ್ದು ಅಂತ ನೀನು ಹೀಗೆ ಹೇಳ್ತಾ ಇದೆಯಾ? ಅದೇ ನಿನಗೆ ಬೇಜಾರಾಗಿದೆ. ಅಂಜಲಿ ಪುಟ್ಟ, ನೀನು ಬೇಜಾರು ಮಾಡ್ಕೋಬೇಡ. ನೀನೊಂದು ವೇಳೆ ಬೇಜಾರು ಮಾಡಿಕೊಂಡ್ರೆ ಈ ಬರ್ತ್ಡೇ ಸಂಭ್ರಮಕ್ಕೆ ಅರ್ಥನೇ ಇರೋದಿಲ್ಲ. ಇದೆಲ್ಲ ನಿನ್ನಿಂದಾನೆ. ನೀನು ಖುಷಿಯಾಗಿರಬೇಕು. ಕಿಶೋರ್, ಅಕ್ಕನಿಗೆ ಕೇಕ್ ತಿನ್ಸು. ಅಂಜಲಿ ನಿಮಗೆ ಕಾಣಿಸ್ತಾಳ? ನನಗೆ ಕಾಣಿಸ್ತಾಳೆ. ನೀವೇ ಪುಣ್ಯವಂತರು. ನಾನು ಆ ದೇವ್ರನ್ನ ಎಷ್ಟು ಬೇಡ್ಕೊಂಡ್ರು ನನಗೆ ಈ ಮಗು ಕಾಣಲೇ ಇಲ್ಲ. ನಿಮಗೆ ಇವಳು ಕಾಣಿಸ್ತಾಳೆ ಅಂತಂದರೆ ಈ ಮಗು ಅಮ್ಮನ ಜಾಗ ತುಂಬೋದಕ್ಕೆ ನೀವೇ ಸರಿಯಾದವರು ಅಂತ ಲೆಕ್ಕ. ಅದಕ್ಕೆ ಆ ದೇವರು ನಿಮ್ಮನ್ನು ಇವಳ ಹತ್ರ ಕಳಿಸಿದ್ದಾನೆ. ಇಷ್ಟೊತ್ತಲ್ಲಿ ಯಾರು ಬಂದಿರ್ಬೋದು? ನಮಸ್ತೆ ಮೇಡಮ್. ಇಷ್ಟೊತ್ತಲ್ಲಿ ನಮ್ಮನೆ ತನಕ ಬಂದಿದ್ದೀರಾ? ರಾತ್ರಿ ಟೈಮಲ್ಲೇ ಅಲ್ವಾ ಕಳ್ಳರನ್ನ ಹಿಡಿಬೇಕಾಗಿರೋದು. ರಾಗಿಣಿ ಅನ್ನೋರು ಇದ್ದಾರಾ? ಹಾಂ ಮೇಡಮ್ ಇದ್ದಾರೆ. ಒಂದು ನಿಮಿಷಕ್ಕೆ ಹೋಗ್ತೀನಿ. ಅಕ್ಕ ಅಕ್ಕ, ಪೊಲೀಸ್ನವ್ರು ಬಂದಿದ್ದಾರೆ. ಯಾರು ಪೊಲೀಸ್ ಆಂಟಿ ಬಂದಿದ್ದಾರಲ್ಲಪ್ಪ. ಯಾರನ್ನ ಹಿಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ? ನಾನು ಬೆಳಗ್ಗೆ ಸ್ಕೂಟರು ಕಾರೆಲ್ಲ ಮ್ಯಾಜಿಕ್ ಮಾಡಿದ್ನಲ್ಲ, ಅದಕ್ಕೆ ನನ್ನೇ ಹಿಡ್ಕೊಂಡು ಹೋಗಕ್ಕೆ ಬಂದಿದ್ದಾರೆ ಅನ್ಸುತ್ತೆ. ಮೇಡಮ್, ಏನು ವಿಷಯ? ಹೇಳ್ತೀನಿ. ಅಂದಹಾಗೆ ಇಲ್ಲಿ ರಾಗಿಣಿ ಅನ್ನೋರು ಯಾರು? ನಾನೇ ಮೇಡಮ್. ಯಾಕೆ ಮೇಡಮ್, ಏನಾಯಿತು? ನೀವು ನಮ್ಮ ಜೊತೆ ಸ್ಟೇಷನ್ಗೆ ಬರಬೇಕು. ನೀವು ನಮ್ಮ ಜೊತೆ ಸ್ಟೇಷನ್ಗೆ ಬರಬೇಕು. ನಾನು ಯಾಕೆ ಸ್ಟೇಷನ್ ಬರಬೇಕು ಮೇಡಮ್? ಯಾಕೆ ಅಂದರೆ ನೀನು ಮಗು ಕಳ್ಸಾಗಣೆ ಮಾಡೋ ಪ್ರಯತ್ನ ಮಾಡಿದ್ಯಾ ಅಂತ ನಮಗೆ ಸಾಕ್ಷಿ ಸಿಕ್ಕಿದೆ. ಸೊ ಇಲ್ಲಿಗಲ್ ಟ್ರಾಫಿಕ್ ಆ್ಯಕ್ಟ್ ಪ್ರಕಾರ ನಿನ್ನ ಎಂಕ್ವೈರಿಗೋಸ್ಕರ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ.
ಪೊಲೀಸ್ ಅಂಟಿ ನನ್ನ ಹಿಡ್ಕೊಂಡು ಹೋಗಕ್ಕೆ ಬಂದಿಲ್ಲ, ಆ ಮಂತ್ರವಾದಿ ಅತ್ತನೇ ಹಿಡ್ಕೊಂಡು ಹೋಗಕ್ಕೆ ಬಂದಿರೋದು. ಹಾಗೆ ಆಗ್ಬೇಕು ಅವಳಿಗೆ. ಮೇಡಮ್ ಏನು ಹೇಳ್ತಿದ್ದೀರಾ? ನಾನು ಯಾವ ಮಗುನೂ ಕಳ್ಳ ಸಾಗಾಣಿಕೆ ಮಾಡಿಲ್ಲ. ಶಟ್ ಅಪ್. ಸುಮ್ಮನೆ ನಿನ್ನ ಮನೆ ಬಾಗ್ಲಿಗೆ ಬಂದು ನಿನ್ನ ಕರ್ಕೊಂಡು ಹೋಗೋದಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ನಾನಿಲ್ಲಿ ಜೋಕ್ ಮಾಡ್ತಾ ಇದ್ದೀನಿ ನಿಂತ್ಕೊಂಡಿದ್ಯಾ? ಬಾರ ಒಳಗೆ. ಇವನು ಯಾರು ಅಂತ ಗೊತ್ತಲ್ಲ? ಇಲ್ಲ, ಇವನು ಯಾರು ಅಂತ ನನಗೆ ಗೊತ್ತಿಲ್ಲ. ನೋಡು, ಮಗು ಕಳ್ಸಾಗಣಕ್ಕೆ ಮಾಡಕ್ಕೆ ಟ್ರೈ ಮಾಡಿ ಒಂದು ತಪ್ಪು ಮಾಡಿದ್ಯಾ. ಮತ್ತೆ ಗೊತ್ತಿಲ್ಲ ಅಂತ ನೀನೇನಾದರೂ ಸುಳ್ಳು ಹೇಳಿದ್ರೆ 12 ಸೆಕ್ಷನ್ ಸೇರಿಸಿ ಕೇಸ್ ಜಡಿಬೇಕಾಗತ್ತೆ. ಈಗಲಾದರೂ ಇವನು ಯಾರು ಅಂತ ನಿಂಗೆ ಗೊತ್ತಾಗಿರ್ಬೇಕಲ್ಲ. ಏಯ್, ಇವಳು ಈ ಮಗುಂತಾನೆ ಹೊತ್ಕೊಂಡೊಂದು ಮಾರಕ್ಕೆ ಹೇಳಿದ್ದು? ಸಾಕ ಸಾಕ್ಷಿ? ಈ ಮಗುಂತಾನೆ ಕಳ್ಸಾಗಣೆ ಮಾಡೋಕ್ಕೆ ಟ್ರೈ ಮಾಡಿದ್ದು? ನಮಗೆ ಚಳ್ಳೆಣ್ಣು ತಿನ್ಸಕ್ಕೆ ಬರ್ತೀಯಾ? ತಪ್ಪೊಪ್ಕೊಂಡು ನಮ್ಮ ಜೊತೆ ಮರ್ಯಾದೆಯಿಂದ ಬಂದರೆ ಸರಿ. ಸಿ ಹೇಳ್ಕೊಂಬನ್ರಿ ಇವಳನ್ನ. ಅಮ್ಮ, ಇನ್ಸ್ಪೆಕ್ಟ್ರೆ, ನನ್ನ ಮಗಳು ಯಾವ ತಪ್ಪು ಮಾಡಿಲ್ಲ. ಅವಳನ್ನ ಯಾಕೆ ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ? ಕೈ ಮುಗಿದು ಕೇಳ್ಕೊತೀನಿ, ಬಿಟ್ಬಿಡಿ ಅವಳನ್ನ. ಪೊಲೀಸ್ ಆಂಟಿ, ಈ ಮಂತ್ರವಾದಿ ಅಜ್ಜನ ಕರ್ಕೊಂಡೋಗಿ. ಇವರು ಈ ಮಂತ್ರವಾದಿ ಅಜ್ಜನ ಜೊತೆ ಸೇರ್ಕೊಂಡಿದ್ದಾರೆ. ನನ್ನ ಡ್ಯೂಟಿಗೆ ಏನಾದರೂ ಅಡ್ಡ ಬಂದರೆ ನಿಮ್ಮ ಮಗಳ ಜೊತೆಗೆ ನಿಮ್ಮನ್ನು ಸೇರಿಸಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ಜ್ಞಾಪಕ ಇರಲಿ. ಅಣ್ಣ, ಏನು ನೋಡ್ತಾ ನಿಂತಿದ್ಯಾ? ಇವ್ರು ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ ಅಂತಿದ್ದಾರೆ. ಬೇಡ ಅಂತ ಹೇಳೋಣ ಪ್ಲೀಸ್ ಅಣ್ಣ. ಅತ್ತಿಗೆ, ನೀವಾದ್ರೂ ಅಣ್ಣನಿಗೆ ಹೇಳಿ ನಾನು ಸ್ಟೇಷನ್ಗೆ ಹೋದರೆ ನಂಗೆ ಅವಮಾನ ಆಗುತ್ತೆ. ಪ್ಲೀಸ್ ಅತ್ತಿಗೆ. ರಾಜೀವ, ಏನೋ ತಮಾಷೆ ನೋಡ್ತಾ ನಿಂತಿದ್ಯಾ? ಈ ಸರಿ ರಾತ್ರಿನಲ್ಲಿ ನಿನ್ನ ತಂಗಿನ ಸ್ಟೇಷನ್ ಕರ್ಕೊಂಡು ಹೋಗ್ತಿದ್ದಾರೆ ಕಣೋ. ಬೇಡ ಅಂತ ಹೇಳೋ ರಾಜೀವ. ರೀ, ನೀವೇನ್ರಿ ನೋಡ್ಕೊಂಡು ನಿಂತಿದ್ದೀರಾ? ಹೇಳ್ಕೊಂಡು ನಡೀರಿ ಅವಳನ್ನ. ಅಯ್ಯೋ ಮೇಡಮ್, ಒಂದು ನಿಮಿಷ. ಅಣ್ಣ, ಅವಳು ಏನು ತಪ್ಪು ಮಾಡಿಲ್ಲ. ರಾಗಿಣಿ, 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 ಅಣ್ಣ, ರಾಜೀವ, ಏನಾದ್ರು ಮಾಡೋ. ಮೇಡಮ್, ಅವಳು ಏನು ತಪ್ಪು ಮಾಡಿಲ್ಲ ಮೇಡಮ್. ಅಯ್ಯಯ್ಯೋ, ಪೊಲೀಸ್ ಆಂಟಿ ಮಂತ್ರವಾದಿ ಅತ್ತನ ಕರ್ಕೊಂಡು ಹೋಗೇ ಬಿಟ್ರಲ್ಲಪ್ಪ. ನೀವಿಬ್ರು ಸ್ಟೇಷನಿಗೆ ಬಂದು ಬೆಳಗ್ಗೆ ಒಂದು ಕಂಪ್ಲೇಂಟ್ ಕೊಡಿ. ಅವಳ ಮೇಲೆ ಕೇಸ್ ಹಾಕೋದಕ್ಕೆ ತುಂಬ ಇಂಪಾರ್ಟೆಂಟ್. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನಾನಿನ್ನು ಬರ್ತೀನಿ. ಈ ರಾಗಿಣಿ ವಾಪಸ್ ಬರ್ದೇ ಇರೋ ಹಾಗೆ ಏನಾದರೂ ಉಪಾಯ ಮಾಡಬೇಕಲ್ಲ. ಅಂದರೆ ಈ ವಿಷಯ ನಿಮಗೆ ಮುಂಚೆನೇ ಗೊತ್ತಿತ್ತಾ ಅದ್ಗೆ? ಗೊತ್ತಿತ್ತು. ಕಿಶೋರ್ ನನಗೆಲ್ಲ ಹೇಳಿದ್ದ. ಬರ್ತ್ಡೇ ಸಂಭ್ರಮನ ಹಾಳು ಮಾಡೋದು ಬೇಡ ಅಂತ ಎಲ್ಲ ಸಹಿಸ್ಕೊಂಡು ನಾನು ಸುಮ್ಮನೆ ಇದ್ದೆ. ರಾಗಿಣಿ ಅತ್ತಿಗೆ ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಹೋಗಿ ಹೋಗಿ ಚಿಕ್ಕ ಮಗು ಮೇಲೆ ದ್ವೇಷ ಸಾಧಿಸೋದಾ? ಏಯ್, ನೀನು ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೆ. ಇದು ಅಕ್ಕನಿಗೆ ಸಂಬಂಧಪಟ್ಟಿರೋ ವಿಷಯ. ಇದರಲ್ಲಿ ನೀನು ಯಾಕೆ ತಲೆ ಹಾಕ್ತಿದ್ಯಾ? ಮನುಷ್ಯತ್ವಕ್ಕೆ ಸಂಬಂಧ ಅಂತ ಇಲ್ಲ.
ಕಿಶೋರ್ ಅಂತ ಅಲ್ಲ, ಬೇರೆ ಯಾವ ಮಗುಗೂ ಈ ಥರ ಆಗಬಾರ್ದು. ಆ ಇನ್ಸ್ಪೆಕ್ಟರ್ ಹೇಳಿದ್ದಲ್ಲ ಸತ್ಯ ಅಂತ ನಂಬೋಕ್ಕಾಗತ್ತಾ? ಅಕ್ಕನೇ ನಡೆದಿದ್ದೆಲ್ಲ ಹೇಳಲಿಲ್ವಾ? ಏಯ್, ಇದನ್ನ ಯಶೋದೆ ಹೇಳಿದ್ದಲ್ಲ. ಅಲ್ಲಿ ಕೂತಿದ್ದಾನಲ್ಲ ಚೋಟದ ಹುಡುಗ, ಅವನು ಹೇಳಿರೋದು. ಅವನಿಗೆ ನೆಟ್ಟಿಗೆ ಮಾತಾಡೋಕ್ಕೆ ಬರಲ್ಲ, ಅವನು ಹೇಳಿದ್ದೆಲ್ಲ ಸತ್ಯ ಅಂತ ನಂಬೋಕ್ಕಾಗತ್ತಾ? ಎಲ್ಲೋ ಮಿಸ್ ಆಗಿದ್ದ, ಭಯ ಪಟ್ಕೊಂಡು ಏನೇನೋ ಹೇಳ್ತಾ ಇದ್ದಾನೆ. ರಾಗಿಣಿ ಮೇಲೆ ಗೂಬೆ ಕುರ್ಸಕ್ಕೆ ಈ ಯಶೋದೆ ನಾಟಕ ಆಡ್ತಿದ್ದಾಳೆ. ಹೌದು ಮಾಮಿನಿ, ನೀನೊಬ್ಳಾದ್ರೂ ನನ್ನ ಪರವಾಗಿ ಮಾತಾಡ್ತಿದ್ಯಲ್ಲ, ನನಗೆಷ್ಟೋ ಬಲ ಬಂದಂಗಾಯ್ತು ಕಣೆ. ರಾಜೀವ, ಪ್ಲೀಸ್ ಕಣೋ, ಆಗಿದ್ದೇನೋ ಆಗೋಯ್ತು. ರಾಗಿಣಿನ ಸ್ಟೇಷನಿಂದ ಕರ್ಕೊಂಡು ಬರೋ. ಏ ರಾಜೀವ, ನಿನ್ಗೆ ಕಣೋ ಕೇಳ್ತಿರೋದು. ರಾಗಿಣಿ ನಿನ್ನ ಜೊತೆ ಲುಟಿ ತಂಗಿ, ನಿನ್ನೆ ಮೊನ್ನೆ ಬಂದು ಹೆಂಡತಿ ಮುಖ ನೋಡ್ತಾ ಕೂತಿದ್ಯಲ್ಲ. ಯಾರಾದ್ರೇನು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕಲ್ವ? ಅವಳೇನು ತಪ್ಪು ಮಾಡಿಲ್ಲ, ಇದು ಉದ್ದೇಶಪೂರ್ವಕವಾಗಿ ಆಗಿದ್ದಲ್ಲ. ರಾಗಿಣಿ ನನ್ನ ಹತ್ರ ಎಲ್ಲ ಹೇಳಿದಾಳೆ. ಹೌದು, ಈ ಮನೆಯಲ್ಲಿ ಒಂದು ಭೂತ ಇದೆ. ಆ ಭೂತನೇ ರಾಗಿಣಿ ತಲೆ ಕೆಡಿಸಿ ಅವಳ ಕೈಯಿಂದ ಇಂಥ ಕೆಲಸನೆಲ್ಲ ಮಾಡಿಸಿರೋದು. ಅಮ್ಮ, ಅಜ್ಜಿಗೆ ತುಂಬಾ ನಿದ್ದೆ ಬಂದ್ಬಿಟ್ಟಿದೆ. ಅವನ್ನ ಎಷ್ಟು ಎಪ್ಸಿದ್ರು ಹೇಳ್ತಾನೆ ಇಲ್ಲ. ನೋಡಮ್ಮ, ಈ ಮಂತ್ರವಾದ ಅಜ್ಜಿ ನಾನೇ ತಮ್ಮನ್ನ ಈಚೆ ಹಸ್ತು ಬರೋಕೆ ಪ್ಲಾನ್ ಹಾಕಿದಾಳೆ ಅಂತ ಹೇಳ್ತಿದ್ದಾಳೆ. ನಾನು ಆ ಮಂತ್ರವಾದ ಅತ್ತೆ ತಲೆ ಕೆಡಿಸಿ ತಮ್ಮನ್ನ ಬಿಟ್ಬರೋ ಮಾಡಿದ್ನಂತೆ. ಏ ರಾಜೀವ, ಅಕ್ಕ ಅಷ್ಟೊಂದು ಕೇಳ್ಕೊತಾ ಇದ್ದಾಳೆ, ಹೋಗಿ ರಾಗಿಣಿನ ಬಿಡಿಸ್ಕೊಂಬಾರೋ. ಅವಳನ್ನ ಯಾರು ಬಿಡಿಸ್ಬಾರ್ದು, ಅವಳು ಜೈಲಿಗೆ ಹೋಗಿ ಶಿಕ್ಷೆ ತಗೋಬೇಕು ಅಷ್ಟೇ. ರಾಜೀವ, ಏನು ಇದು? ಮನೆ ಹಿರಿ ಮಗ ನೀವು, ನಮ್ಮ ಮನೆ ಮಗಳು ಸ್ಟೇಷನ್ಗೆ ಹೋಗಿ ಕೂತಿದ್ದಾಳೆ. ದೊಡ್ಡವನಾದ ನೀನು ಮುಂದೆ ನಿಂತ್ಕೊಂಡು ಅವಳನ್ನ ಬಿಡಿಸ್ಕೊಂಡು ಬರಬೇಕು. ಅದನ್ನು ಬಿಟ್ಟು ಹೀಗೆ ಮೌನವಾಗಿ ಕೂತಿದ್ಯಲ್ಲೋ, ಇದ್ರ ಅರ್ಥ ಏನು? ಅವಳು ಜೈಲಿಗೆ ಹೋಗಿರೋದು ನಿನ್ನ ಸಂತೋಷನಾ? ಮಾವ, ನಂಗೆ ಅಮ್ಮ ಬೇಕು. ಅಮ್ಮ ಜೈಲ್ ಹೊಟ್ಟೋಗಿದ್ದಾರೆ, ನನ್ನ ಯಾರು ನೋಡ್ಕೊಳ್ತಾರೆ? ಪ್ಲೀಸ್ ಮಾವ, ಬನ್ನಿ ಮಾವ, ಹೋಗಿ ಬಿಡ್ಸ್ಕೊಂಡು ಬರೋಣ. ನೋಡಿ, ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ. ಚಿಂಟು ಹೇಳೋದನ್ನು ಕೇಳಿದ್ರೆ ಹೀಗಾಗಬಾರ್ದಾಗಿತ್ತು ಅಂತ ನನಗೂ ತುಂಬ ಅನಿಸ್ತು. ಯಶೋಧನ್ಗೆ ತುಂಬ ಅನ್ಯಾಯ ಆಗಿದೆ. ರಾಗಿಣಿ ಮೇಲೆ ತುಂಬ ನಂಬಿಕೆ ಇಟ್ಕೊಂಡು ಮಗುನ ಕಳಿಸ್ಕೊಟ್ಟವಳು ಯಶೋಧ. ರಾಗಿಣಿ ಜೈಲಲ್ಲೇ ಕೊಳಿಬೇಕೋ ಇಲ್ಲ ಜೈಲಿಂದ ಹೊರಗಡೆ ಬರಬೇಕು ಅನ್ನೋದನ್ನ ಯಶೋಧನೇ ನಿರ್ಧರಿಸಲಿ. ಯಶೋಧ, ಇನ್ನೂ ಏನಮ್ಮ ಯೋಚನೆ ಮಾಡ್ತಿದ್ಯಾ? ರಾಜೀವನೇ ಹೇಳಿದ್ನಲ್ಲ, ನಂದೇನೂ ಆಕ್ಷೇಪಣೆ ಇಲ್ಲ ಅಂತ. ಅವನಿಗೆ ಹೇಳು, ಈಗಲೇ ಹೋಗಿ ರಾಗಿಣಿನ ಕರ್ಕೊಂಡು ಬಾ ಅಂತ. ಯಶೋಧ, ನಿನ್ನ ನಿರ್ಧಾರ ಏನು ಅಂತ ನೀನೇ ಹೇಳ್ಬಿಡು. ನನಗೆ ಸ್ವಲ್ಪ ಟೈಮ್ ಬೇಕು, ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀನಿ. ಈ ರಾಜೀವ ಮೆತ್ತಗೆ ಜಾರ್ಕೊಂಡ್ಬಿಟ್ನಲ್ಲ, ಅಂದರೆ ಈಗ ಬಾಲು ಯಶೋದೆ ಕೋರ್ಟಲ್ಲಿದೆ. ಅವಳು ಗೋಲ್ ಮಾಡ್ತಾಳೋ ಅಥವಾ ಔಟ್ ಆಗ್ತಾಳೋ ನೋಡಬೇಕು.
ನಾನು ರಾಗಿಣಿ ಮಾತಾಡ್ತಿರೋದು. ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಸ್ವಲ್ಪನೂ ಅನುಮಾನ ಬರಬಾರ್ದು, ಗೊತ್ತಾಯ್ತಾ? ರಾಗಿಣಿ, ಹೇಗಿದೆಯೇ? ಹೊಡೆದು ಬಡ್ದು ಏನು ಮಾಡಲಿಲ್ಲ ತಾನೇ ನಿನಗೆ? ಎಂಥದ್ದು ಇಲ್ಲಮ್ಮ, ನಾನೇನು ಕ್ರಿಮಿನಲ್ಲ ಹೊಡೆದು ಬಡ್ದು ಮಾಡೋದಕ್ಕೆ. ಎನ್ಕ್ವೈರಿಗೆ ಅಂತ ಕರ್ಕೊಂಬಂದಿದ್ದಾರೆ ಅಷ್ಟೇ. ಹೌದಾ? ಸರಿ ಕಣೆ, ನಾನು ಯಶೋಧನ ಹತ್ರ ಮಾತಾಡಿದ್ದೀನಿ, ಅವಳು ಒಪ್ಸಿದ್ದೀನಿ ಕಣೆ. ನಾಳೆ ಬೆಳಿಗ್ಗೆ ಅವಳು ಸ್ಟೇಷನ್ಗೆ ಬರ್ತಿದ್ದಾಳೆ. ಅವಳು ಬಂದಾಗ ಅವಳ ಮೇಲೆ ಎಗರಾಡ್ಬೇಡ ಕಣೆ, ಸ್ವಲ್ಪ ಕೂಲಾಗಿ ನೋಡ್ಕೋ. ಹಾಂ ಅಮ್ಮ, ಈಗ ನಾನು ಹೇಳೋದನ್ನು ಕೇಳು. ಬೆಳಿಗ್ಗೆ ಯಶೋಧ ಮಾತ್ರ ಅಲ್ಲ, ಇಡೀ ಮನೆಯವರು ಪೊಲೀಸ್ ಸ್ಟೇಷನ್ಗೆ ಓಡ್ ಬರಬೇಕು. ಹಾಗೆ ಮಾಡ್ತೀನಿ, ನೀನೇನು ಗಾಬರಿ ಆಗಬೇಡ. ರಾಗಿಣಿ, ನನಗೆ ತುಂಬ ಭಯ ಆಗ್ತಿದೆ ಕಣೆ. ಇದೆಲ್ಲ ಆಗುತ್ತೆ ಅಂತೀಯಾ? ಯಾಕಾಗಲ್ಲಮ್ಮ, ಇದರಲ್ಲಿ ನೀನು ಮಾಡೋದೇನಿಲ್ಲ, ಜಸ್ಟ್ ಡೋರ್ ಓಪನ್ ಮಾಡಿಡು ಅಷ್ಟೇ. ಸರಿ ಆಯಿತು ಕಣೆ, ಹುಷಾರು. ಬೆಳಿಗ್ಗೆ ತನಕ ಹೇಗಾದರೂ ಮ್ಯಾನೇಜ್ ಮಾಡೆ. ಅಮ್ಮ, ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳಿರಲಿಲ್ವಾ? ಸಾಕು ನಿಲ್ಸಮ್ಮ, ಅವಾಗಿಂದ ನೋಡ್ತಾನೇ ಇದ್ದೀನಿ, ಒಂದ್ರ ಮೇಲೆ ಒಂದು ಫೋನ್ ಮಾಡ್ತಾನೇ ಇದೆಯಾ. ಸಾಹೇಬ್ರು ನೋಡಿದ್ರೆ ನನ್ನನ್ನು ಬೈತಾರೆ. ಸ್ವಲ್ಪ ಅರ್ಜೆಂಟ್ ಇತ್ತು, ಅದಕ್ಕೆ ಮಾತಾಡಿದೆ. ಒಂದು ನಿಮಿಷ ಅಮ್ಮ, ನಾನು ಫೋನ್ ಇಡ್ತೀನಿ. ಸರಿ ಕಣೆ. ಅಂಜಲಿ ಪುಟ್ಟ, ಈಗ ಮಂತ್ರವಾದಿ ಅತ್ತೆ ಸ್ಟೇಷನಲ್ಲಿದ್ದಾರೆ. ನಾವೇನಾದರೂ ಕಂಪ್ಲೇಂಟ್ ಕೊಟ್ಟರೆ ಅವರು ಜೈಲಿಗೆ ಹೋಗ್ತಾರೆ. ದೊಡ್ಡ ಸಾಹಸ ಮಾಡಿ ನೀನು ಪ್ರಾಣನೇ ಪಣಕ್ಕಿಟ್ಟು ಕಿಶೋರ್ನ ಉಳಿಸ್ದವಳು ನೀನು. ಬಹುಶಃ ನೀನು ಆ ಕೆಲಸ ಮಾಡದೆ ಹೋಗಿದ್ದಿದ್ರೆ ಕಿಶೋರ್ ನಮ್ಮಿಂದ ಶಾಶ್ವತವಾಗಿ ದೂರ ಆಗೋಗ್ತಾ ಇದ್ದ. ಅದಕ್ಕೆ ಪುಟ್ಟ, ಯಾರು ಏನೇ ಹೇಳಲಿ, ಮಂತ್ರವಾದಿ ಅತ್ತೆನ ಬಿಡಿಸ್ಬೇಕೋ ಬೇಡವೋ ಅನ್ನೋದನ್ನ ನೀನು ಹೇಳು. ಅಮ್ಮ, ನಂಗೆ ಆ ಮಂತ್ರವಾದಿ ಅತ್ತೆ ಕಂಡ್ರೆ ತುಂಬಾ ಸಿಟ್ಟು. ಅವಳು ಜೈಲಲ್ಲೇ ಇರ್ಬೇಕು ಅನ್ಸತ್ತೆ. ಆದ್ರೆ ಚಿಂಟು ಅಮ್ಮ ಬೇಕು ಅನ್ನಲ್ಲ, ಅದನ್ನ ಕೇಳಿ ನಂಗೆ ತುಂಬಾ ಬೇಜಾರಾಗೋಯ್ತು. ನನ್ಗಂತೂ ಅಮ್ಮ ಇಲ್ಲ, ಅವನಿಗೂ ಯಾಕಮ್ಮ ಇಲ್ದಂಗೆ ಮಾಡಬೇಕು? ಎಷ್ಟು ದೊಡ್ಡ ಮನಸ್ಸು ಪುಟ್ಟ ನಿಂದು. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ವಿಶಾಲವಾಗಿ ಯೋಚನೆ ಮಾಡ್ತಿದ್ಯಾ ನೀನು. ದೊಡ್ಡವ್ರಿಗೂ ಇಷ್ಟೊಂದು ವಿವೇಕ ಇರೋದಿಲ್ಲ. ಆದರೆ ಇದನ್ನೆಲ್ಲ ಆ ರಾಗಿಣಿ ಅರ್ಥ ಮಾಡ್ಕೋತಾ ಇಲ್ಲ. ನಮ್ಮಮ್ಮ ಅದನ್ನೇ ಹೇಳ್ಕೊಟ್ಟಿರೋದು. ಯಾರು ಕೆಟ್ಟದ್ ಮಾಡಿದ್ರೆ ನಾವು ವಾಪಸ್ ಕೆಟ್ಟದ್ ಮಾಡಬಾರ್ದಂತೆ. ಅವ್ರು ಸಾರಿ ಕೇಳಿದ್ರೆ ನಾವೇನು ಮಾಡಬಾರ್ದಂತೆ. ಅಮ್ಮ, ನೀನೇನೋ ಯೋಚನೆ ಮಾಡಬೇಡ, ಮಂತ್ರವಾದಿ ಒಳ್ಳೆಯವಳಾಗ್ತಾಳೆ. ಚಿಂಟು ನಂತರನೇ ಪುಟ್ಟವನಲ್ವಾ, ಅವನಿಗೂ ಅಮ್ಮ ಇಲ್ಲ ಅಂದ್ರೆ ಬೇಜಾರಾಗತ್ತೆ ಅಲ್ವಾ? ಅಮ್ಮ, ಅತ್ತೆ ಜೈಲಲ್ಲೇ ಇರೋದು ಬೇಡ, ಅವನ್ನ ವಾಪಸ್ ಕರ್ಕೊಂಡು ಬಂದ್ಬಿಡು. ಆದ್ರೆ ತಮ್ಮಂಗೆ ಸಾರಿ ಕೇಳಬೇಕು ಅಂತ ಮಾತ್ರ ಹೇಳು. ಸರಿ ಪುಟ್ಟ, ನೀನು ಇಷ್ಟದಂತನೇ ಆಗಲಿ. ನಾನು ಬೆಳಗ್ಗೆನೆ ಹೋಗಿ ಮಂತ್ರವಾದಿ ಅತ್ತೆನ ಬಿಡಿಸ್ಕೊಂಡು ಬರ್ತೀನಿ.